ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ಕರೆಕ್ಟಾಗಿ ಸಂಜೆ 5:30 ಗಂಟೆಗೆ. ಲೈನ್ ಎಲ್ಲ ಮುಗಿಸ್ಕೊಂಡು ಬಂದೆ. ಪುತ್ತೂರು ಕಡೆ ಲೈನ್ ಇತ್ತು ಇವತ್ತು, ಅದಕ್ಕೋಸ್ಕರ ಈಗ ಪುತ್ತೂರಿಗೆ ಲೈನಿಗೆಲ್ಲ ಹೋಗಿ ಎಲ್ಲ ಬಂದು ಕಂಪನಿಯಲ್ಲಿ ಲೆಕ್ಕ ಕೊಟ್ಟು ಈಗ ಮತ್ತೆ ನಾವು ನಮ್ಮ ಹೊಸ ಗಾಡಿಯನ್ನು ತಗೊಂಡು ಎಲ್ಲಿಗ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂತ ಮುಂದೆ ತಿಳಿಸ್ತೇನೆ. ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ಐರಾವತ್ ನಮಗೆ ಒಂದು ಹೊಸ ಕೆಲಸ ಮಾಡಿ ಹಾಕಿದ್ದೇನೆ. ತೋರಿಸ್ತೇನೆ ಇಲ್ಲಿ. ಎಷ್ಟು ಕಿಲೋಮೀಟ್ರ್ ಆಯಿತು ನಿಮಗೆ ಕಾಣ್ತಾ ಇರ್ಬೋದು. 19,706 ಕಿಲೋಮೀಟ್ರ್ ಆಯಿತು. ನನಗೆ ಮೊನ್ನೆ 2 ದಿವಸದ ಮುಂಚೆ ಏನೋ ಒಂದು ಡೌಟ್ ಹೊಡಿಯುತ್ತೆ. ಎಂತಂತ ಹೇಳಿದರೆ, ನಮ್ಮ ಗಾಡಿಯಲ್ಲಿ ಆಯಿಲ್ ಕಮ್ಮಿ ಇದ್ದಾಗ ಕಾಣಿಸ್ತು ನನಗೆ. ಮತ್ತು 20,000ಕ್ಕೆ ಹೇಗೂ ಆಯಿಲ್ ಚೇಂಜ್ ಉಂಟಲ್ಲ, ಅದಕ್ಕೆ ಆಯಿಲ್ ಚೇಂಜ್ ಮಾಡಿಸುವುದಾ ಅಥವಾ ಬೇಡುವ ಎಂತ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಮತ್ತು ಶೋರೂಮ್ ಅವರಿಗೆ ಫೋನ್ ಮಾಡಿದಾಗ ಹೇಳಿದರು, ನಿಮಗೆ ಆ ಥರ ಡೌಟ್ ಇದ್ದರೆ 19,500ದಿಂದ 20,000 ತನಕ ಸರ್ವಿಸ್ ಇರ್ತದೆ, ಆ ಗ್ಯಾಪಲ್ಲಿ ಸರ್ವಿಸ್ ಮಾಡಿಸಿ, ನಿಮಗೆ ಅಷ್ಟು ಡೌಟ್ ಇದ್ದರೆ ತಗೊಂಡು ಬನ್ನಿ ಅಂತ ಹೇಳಿದ್ದು. ಅದಕ್ಕೋಸ್ಕರ ಹೇಗೂ ನಮ್ಮ ಐರಾವತನಿಗೆ ವಯಸ್ಸಾಯಿತು. ಅವನದು ಫಸ್ಟ್ ಸರ್ವಿಸಿಗೆ ಅವನು ರೆಡಿಯಾಗಿ ನಿಂತಿದ್ದಾನೆ ನಮ್ಮ ಹುಡುಗ. ಇವನನ್ನೀಗ ಕರ್ಕೊಂಡು ಹೋಗಿ ಇವನಿಗೆ ಮದ್ದೆಲ್ಲ ಕೊಡಿಸ್ಬೇಕು. ಜ್ವರ ಉಂಟಾ, ಶೀತ ಉಂಟಾ, ತಲೆನೋವು ಉಂಟಾ, ಮೈಕೈ ನೋವು ಉಂಟಾ ಎಂತೆಲ್ಲ ನೋಡಿ ಸರಿ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಈಗ ಇವನನ್ನು ಪರ್ಫೆಕ್ಟ್ ಮಾಡಬೇಕು ಒಟ್ರಾಸಿ ನನ್ನ ಐರಾವತನನ್ನು. ಈಗ ನೋಡಿ 19,706 ಕಿಲೋಮೀಟ್ರ್ ಹೋಗಿದೆ. ಈಗ ಎಲ್ಲಿದ್ದಾನೆ ಅಂತ ಹೇಳಿದರೆ, ಉಜ್ಜಿಗ ಎಲ್ಲಿದ್ದೇನೆ, TB ಕ್ರಾಸ್ ಹತ್ರ. ಅದು ಮೈನ್ ರೋಡು, ಇದು ಸರ್ವಿಸ್ ರೋಡ್. ಈಗ ನಾನು ಇರೋದು ಸರ್ವಿಸ್ ರೋಡಲ್ಲಿ. ಇಲ್ಲಿಂದ ಈಗ ಸೀದಾ ಹೀಗೆ ಹೋಗಿ ಮತ್ತೆ ಹೈವೇಗೆ ತಗೊಳ್ಬೇಕು. ಬನ್ನಿ, ಇಲ್ಲಿಂದ ಹೊರಡು. ಕನ್ಸ್ಟ್ರಕ್ಷನ್ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್. ಈಗ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಅದಕ್ಕೋಸ್ಕರ ಎಷ್ಟು ಚಿಕ್ಕ ರೋಡನ್ನು ಬಿಟ್ಟಿದ್ದಾರೆ ನೋಡಿ. ಇಷ್ಟೇ ಚಿಕ್ಕ ರೋಡಲ್ಲಿ ಪಾಸ್ ಮಾಡಿಕೊಂಡು ಹೋಗ್ತಾ ಇರೋದು. ಆ ಕಡೆಯಿಂದ ಬರುವವರಿಗೆ ಆ ಕಡೆಯಿಂದ ರೋಡ್ ಕೊಟ್ಟಿದ್ದಾರೆ ಅಂತ. ಆದರೂ ಕೂಡ ಇಂಥ ದರಿದ್ರ ಹಿಡ್ದು ನನ್ನ ಮಕ್ಕಳು ಯಾವ ಥರ ಬರ್ತಾರೆ ನೋಡಿ. ಇಲ್ಲಿಂದ ಕೆಲವೊಬ್ರು ಬರ್ತಾರೆ, ಅವ್ರಿಗೇನೋ ಆಗ್ತಾರೆ, ಆ ಕಡೆ ಹೋಗ್ಲಿಕ್ಕೆ ಇರ್ಬೋದೇನೋ. ಆದರೆ ಕೆಲವರು ಬರ್ತಾರೆ. ನಾನು ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಆ ಕಡೆಯಿಂದ ರೋಡ್ ಬಿಟ್ಟಿದ್ದಾರೆ, ಆದರೆ ಕೂಡ ಈ ಕಡೆಯಿಂದನೇ ಬರೋದು. ಅಲ್ಲಿ ಮುಂಚೆನೇ ಸಿಂಗಲ್ ರೋಡು ಸಪೂರ ಮಾಡಿ ಹಾಕಿದ್ದಾರೆ, ಅಲ್ಲಿ ಫುಲ್ಲು ಬ್ಲಾಕ್ ಆಗ್ತದೆ. ಬನ್ನಿ, ಇಲ್ಲಿಂದ ಸೀದಾ ಇಲ್ಲೊಂದು 5,000 ರೂಪಾಯಿ ಕೊಡಲಿಕ್ಕೆ ಹೇಳಿದ್ದಾರೆ ನಮ್ಮ ಬಾಳಿಗಕ್ಕೆ. ಬೆಳ್ತಂಗಡಿಯಲ್ಲಿರೋದು ಅದು. ಅಲ್ಲಿಗೆ ಕೊಟ್ಟು ನಮ್ಮ ಪಯಣ ಮುಂದುವರಿಸೋದು. ಬನ್ನಿ, ಎಂತೆಂತ ಆಗ್ತದೆ, ಎಂತೆಲ್ಲ ಅಪ್ಡೇಟ್ ಉಂಟು ಮುಂದೆ ತೋರಿಸ್ತೇನೆ. ಲೆಟ್ಸ್ ಗೋ, ಹೋಗುವ. ಇಲ್ಲಿಂದ ಸೀದಾ ಬಂದು ಈಗ ನಮ್ಮ ಗಾಡಿಯನ್ನು ಬೆಳ್ತಂಗಡಿಯಲ್ಲಿ ಸೈಡಿಗೆ ಹಾಕಿದ್ದೇನೆ. ಯಾಕಂತ ಹೇಳಿದರೆ, ಬಾಳಿಗಕ್ಕೆ ಹೋಗ್ಲಿಕ್ಕಿತ್ತು. ಅಲ್ಲಿ ಬಾಳಿಗ, ಅಲ್ಲಿಂದ ನಾವು ಒಮ್ಮೊಮ್ಮೆ ಐಟಮ್ ಎಲ್ಲ ತರ್ತೇವೆ. ಹಾಗಾಗಿ ಅಲ್ಲಿಗೊಂದು 5,000 ಕ್ಯಾಶ್ ಕೊಟ್ಟು ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿ ಸೈಡಲ್ಲಿ ಹಾಕಿದ್ದಾನೆ. ಆ ಕಡೆ ಹಾಕಿದರೆ ಈ ಕಡೆ ಬರಲಿಕ್ಕೆ ಆಗೋದಿಲ್ಲ, ಈ ಪೀಕ್ ಅವರಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಗಾಡಿ ಇಲ್ಲಿ ಸೈಡಿಗೆ ಹಾಕಿದ್ದಾನೆ. ಆ ಕಡೆ ನಾವು ಅಲ್ಲಿಗೆ ಹೋಗಿ ಒಂದು ಅಮೌಂಟ್ ಕೊಟ್ಟು ಬರುವ. ರಾಪ್ಪ, ಬಾಳಿಗಕ್ಕೆ ಅಮೌಂಟ್ ಕೊಟ್ಟು ಈಗ ನಾನು ಗೇರುಕಟ್ಟೆ ರೋಡಲ್ಲಿ ಹೋಗ್ತಾ ಇದ್ದೇನೆ. ಈಗ ಇಲ್ಲಿಂದ ಮತ್ತೆ ಲೆಫ್ಟ್ ತಗೊಳ್ಬೇಕು. ಈ ಸ್ಟ್ರೈಟ್ ರೋಡ್ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ಬನ್ನಿ, ಲೆಫ್ಟ್ ತಗೊಂಡು ಹೋಗುವ. ಅದಕ್ಕಿಂತ ಮುಂಚೆ ಅಜ್ಜನಿಗೊಂದು ನಮಸ್ಕಾರ ಮಾಡಿ ಇಲ್ಲಿಂದನೇ ಹೋಗುವ. ಅಜ್ಜನಿಗೆ ನಮಸ್ಕಾರ ಮಾಡಿ ಹೋದರೆ ಎಂಥದ ಒಂದು ನೆಮ್ಮದಿ ಇರ್ತದೆ. ಬನ್ನಿ, ಇಲ್ಲಿಂದ ನಾನ್ ಸ್ಟಾಪು. ಇದು ಎಲ್ಲಿಗೆ ರೋಡ್ ಸೇರ್ತದೆ ಅಂತ ಹೇಳಿದರೆ, ಸೀದಕ್ಕೆ ಹೋಗಿ ಗೇರುಕಟ್ಟೆ ಜಂಕ್ಷನ್ಗೆ ಸೇರ್ತದೆ. ನಾನು ಇವತ್ತು ಒಳಗಿನ ರೋಡಿಂದ ಬಂದದ್ದು. ಯಾತಕ್ಕೋಸ್ಕರ ಅಂತ ಹೇಳಿದರೆ, ಸ್ಟ್ರೈಟ್ ಹೋದರೆ ಫುಲ್ಲು ಟ್ರಾಫಿಕ್ ಜಾಮ್ ಇರ್ತದೆ. ಸಂಜೆ ಹೊತ್ತು 5-6 ಗಂಟೆ ಆಗುವಾಗ ಗುರುವಾಯಣಕೆರೆ ಕೇಳುವುದೇ ಬೇಡ, ಗುರುವಾಯಣಕೆರೆ ಫುಲ್ಲು ಜಾಮ್ ಆಗಿರ್ತದೆ. ಅದಕ್ಕೋಸ್ಕರ ಈಗ ಒಳಗಿನ ರೋಡಲ್ಲಿ ಹೋಗ್ತಾ ಇದ್ದೇನೆ. ನಮ್ಮ ಇವತ್ತಿನ ಪ್ಲ್ಯಾನಿಂಗ್ ಯಾವ ಥರ ಉಂಟಂತ ಹೇಳಿದರೆ, ಆ್ಯಕ್ಚುಲಿ ನಮ್ಮ ಗಾಡಿ ಸರ್ವಿಸ್ ಸ್ಟೇಷನ್ ಇರೋದು ಅರವಿಂದ್ ಮೋಟಾರ್ಸ್, ಟಾಟಾ ಅರವಿಂದ್ ಮೋಟಾರ್ಸ್ ಶೋರೂಮ್ ಇರೋದು ಪುತ್ತೂರಲ್ಲಿ ಬೊಳ್ವಾರ ಹತ್ರ ಇರೋದು. ಹಾಗಾಗಿ ಇವತ್ತು ಹೋದರೂ ಹೇಗೂ ವೇಸ್ಟ್. ಯಾಕಂತ ಹೇಳಿದರೆ 6 ಗಂಟೆ ಆಯಿತು, ಸಂಜೆ 6 ಗಂಟೆ ಆಗ್ತಾ ಬಂತು. ಅದಕ್ಕೋಸ್ಕರ ಇವತ್ತು ನಮ್ಮ ಗಾಡಿಯನ್ನು ಮನೆಯಲ್ಲಿ ಪಾರ್ಕಿಂಗ್ ಮಾಡಿ ನಾಳೆ ಬೆಳಿಗ್ಗೆ ಸೀದಾ ಶೋರೂಮ್ ಕಡೆ ಹೋಗೋದು. ಶೋರೂಮಲ್ಲಿ ನಮ್ಮ ಗಾಡಿಯನ್ನಿಟ್ಟು ಮತ್ತೆ ನಾನು ಬಸ್ಸಲ್ಲಿ ನಮ್ಮ ಕಂಪನಿಗೆ ಬಂದು, ನನಗೆ ನಾಳೆ ಇನ್ನೊಂದು ಲೈನ್ ಇರೋದ್ರಿಂದ ಆಗ ನಮ್ಮ ಇನ್ನೊಂದು ಹಳೆ ಗಾಡಿಯಲ್ಲಿ ಲೈನ್ ಮಾಡಿ ನಾಳೆ ಸಂಜೆ ಆದಷ್ಟು ಬೇಗ ಲೈನ್ ಮಾಡಿಸಿ ಬಂದು ಮತ್ತೆ ಸಂಜೆ ಮತ್ತೆ ಪುತ್ತೂರಿಗೆ ಹೋಗಿ ಶೋರೂಮಿಂದ ಗಾಡಿ ತಂದು ಮನೆಯಲ್ಲಿ ವಾಲ್ಟ್ ಮಾಡುವ ಅಂತ ನನ್ನ ಪ್ಲ್ಯಾನಿಂಗ್ ಇರೋದು. ನೋಡು ಎಂತ ಆಗ್ತದೆ ಅಂತ ಹೇಳಿದ್ವಿ. ಯಾಕಂತ ಹೇಳಿದರೆ, ಗಾಡಿ ಸರ್ವಿಸ್ ಬಂದಾಗ ಒಂದು ದಿನ ಇಡಲೇಬೇಕು. ಯಾಕಂತ ಹೇಳಿದರೆ ಫುಲ್ಲು ಸರ್ವಿಸ್ ಮಾಡಿಸಬೇಕು. ನಮ್ಮ ಐರಾವತ ಯಾವ ಥರ ಆಗಬೇಕಂತ ಹೇಳಿದರೆ, ಅವನಿಗೆ ಮೈ ಕೈ ನೋವು ಇರಲಿಕ್ಕೆ ಬಾರ್ದು, ಆ ಥರ ಮಾಡಬೇಕು. ಯಾಕಂತ ಹೇಳಿದರೆ, ನಮ್ಮ ಗಾಡಿ ಇಷ್ಟು ನಮಗೆ ದುಡ್ದು ನಮ್ಮನ್ನು ಸೇಫಾಗಿ ಬಿಡುವಾಗ ನಾವು ಕೂಡ ಅವನಿಗೆ
ಒಳ್ಳೆ ಉಪಚಾರ ಮಾಡಬೇಕು. ಅದಕ್ಕೋಸ್ಕರ ಸರ್ವಿಸ್ ರೋಡು ಎಕ್ಸಿಟ್ ತಗೊಂಡು ನ್ಯಾಷನಲ್ ಹೈವೇ ಟಚ್ ಆಗಿ ಗೇರುಕಟ್ಟೆ ಜಂಕ್ಷನ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿಂದ ನಮ್ಮ ಊರಿಗೆ ಕರೆಕ್ಟಾಗಿ 7-8 ಕಿಲೋಮೀಟ್ರ್ ಉಂಟು. ಇಲ್ಲಿಂದ ನಾನ್ ಸ್ಟಾಪು ಎಲ್ಲಿಗೆ ಹೋಗುವ, ಮನೆಗೆ ಹೋಗುವ, ಮನೆಗೆ ಹೋಗಿ ಗಾಡಿ ನಿಲ್ಲಿಸಿ ಮುಂದಿನ ಕಾರ್ಯ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಮನೆಗೆ ಹೋಗೋದ್ರಿಂದ ಇವತ್ತು ನನ್ನ ಸ್ಕೂಟಿಯನ್ನು ನಾನು ಕಂಪನಿಯಲ್ಲೇ ಬಿಟ್ಟು ಬಂದೆ. ನಮ್ಮ ಐರಾವತನನ್ನು ಕರ್ಕೊಂಡು ಹೋಗ್ಬೇಕಲ್ಲ ಅವನನ್ನು. ಅದಕ್ಕೋಸ್ಕರ ಈಗ ಕಲ್ಲೇರಿಗೆ ಹೋಗಿ ನಮ್ಮ ಊರಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಮನೆಗೆಲ್ಲ ಐಟಮ್ ತಗೊಂಡು ಮತ್ತೆ ಮನೆಗೆ ಹೋಗಿ ಗಾಡಿಯನ್ನಿಟ್ಟು ನಾಳೆ ಬೆಳಿಗ್ಗೆ ಸೀದಾ ಹೊರಡೋದು. ಗೇರುಗಟ್ಟೆ ಪಾಸ್ ಮಾಡಿಕೊಂಡು ನಾಳದ ಹತ್ರ ಇವತ್ತು, ಇದು ಆ್ಯಕ್ಚುಲಿ ನಾಳ, ಈ ಊರಿನ ಹೆಸರು ನಾಳ ಅಂತ. ಇಲ್ಲಿ ಜಾತ್ರೆ ನಡೀತಾ ಉಂಟು. ಎಲ್ಲಿ ಅಂತ ನನಗೆ ಸಹ ಗೊತ್ತಿಲ್ಲ. ಇದರ ಒಳಗಡೆ ಅಂತ ಕಾಣ್ತದೆ, ಈ ದೇವಸ್ಥಾನದ ಒಳಗಡೆ. ಇವತ್ತು ಫುಲ್ಲು ಗಮ್ಮತ್ತಿರ್ಬೋದು ನೋಡಿ, ಯಾವ ಥರ ಫ್ಲ್ಯಾಗ್ ಎಲ್ಲ ಹಾಕಿದ್ದಾರೆ ಅಂತ. ಈ ಹೈವೇ ಕಾಣ್ತಾ ಉಂಟಲ್ಲ, ಇದು ಎಲ್ಲಿಂದ ಎಲ್ಲಿಗೆ ಟಚ್ ಆಗ್ತದೆ ಅಂತ ಹೇಳಿದರೆ ನಮ್ಮ ಗುರುವಾಯನಕೆರೆಯಿಂದ ಉಪ್ಪಿನಂಗಡಿಗೆ ಸೇರುವ ದಾರಿ ಇದು. ಈ ಹೈವೇಯ ವಿಷಯ ಏನಂತ ಹೇಳಿದರೆ, ಈ ಹೈವೇದ್ದು ಈ ರೋಡಿದ್ದು ಕೆಲಸ ಯಾವ ಥರ ನಡೀತಾ ಅಂತ ಹೇಳಿದರೆ ನನಗೆ ಒಂದು ಆಶ್ಚರ್ಯ ಆಗಿ ಹೋಯಿತು. ಯಾತಕ್ಕೋಸ್ಕರ ಅಂತ ಹೇಳಿದರೆ, ನಾನು ಇಲ್ಲಿ ಸ್ಕೂಟಿಯಲ್ಲಿ ಓಡಾಡುವಾಗ ನನಗೆ ಗೊತ್ತಾಗಲಿಲ್ಲ. ಒಂದು ವಾರದ ಒಳಗಡೆ ಒಂದು 14-13 ಕಿಲೋಮೀಟ್ರು ಮಾಡಿ ಬಿಸಾಕಿದ್ದಾರೆ ರೋಡನ್ನು. ಭಾರಿ ಖುಷಿಯಾಯಿತು. ಈ ಥರ ಸ್ಪೀಡ್ ವರ್ಕಿಂಗ್ ನಡಿಬೇಕು. ಭಾರಿ ಚಂದ ಸಾಗಿದೆ ರೋಡು. ಎಂಥದ್ದು ಉಬ್ಬು ತಗ್ಗು ಎಂಥದ್ದು ಇಲ್ಲ. ಭಾರಿ ಖುಷಿ ಆಗ್ತದೆ ಇಂಥ ರೋಡ್ಗಳಲ್ಲಿ ಹೋಗಲಿಕ್ಕೆ. ಖುಷಿಯಾಯಿತು. ನಾನು ಇದು ಆ್ಯಕ್ಚುಲಿ ಆಗಿ ಒಂದು 6-7 ತಿಂಗಳೇನಾಯಿತು ಈ ರೋಡಾಗಿ. ಆದರೂ ಕೂಡ ಭಾರಿ ಸ್ಪೀಡ್ ಮಾಡಿದರು ಕೆಲಸ. ಒಂದು 1 ವಾರದಲ್ಲಿ ಕೆಲಸ ಮುಗಿಸಿ ಬಿಸಾಕಿದ್ದಾರೆ. ಭಾರಿ ಖುಷಿಯಾಯಿತು. ಮತ್ತು ಇಲ್ಲಿಂದ ಫುಲ್ ಮಾಡಲಿಲ್ಲ, ಇಲ್ಲಿಂದ ಪಿಲಿಗೂಡು ತನಕ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಇದು ಅದೇ ಕಿತ್ತೋಗಿರೋ ರೋಡ್ ಸಿಗ್ತದೆ, ಅಲ್ಲಿಗೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ನಮ್ಮ ಆಶಯ ಏನಂತ ಹೇಳಿದರೆ, ಇಂಥದ್ದೇ ರೋಡು ಇಲ್ಲಿಂದ ಗುರುವಾಯನಕೆರೆಯಿಂದ ಉಪ್ಪಿನಂಗಡಿ ತನಕ ಆಗಲಿ ಅಂತ. ಯಾತಕ್ಕೋಸ್ಕರ ಅಂತ ಹೇಳಿದರೆ, ಈಗ ಗುರುವಾಯನಕೆರೆಯಿಂದ ಉಪ್ಪಿನಂಗಡಿ ತನಕ ಇದೇ ಥರ ರೋಡ್ ಆದರೆ ಮತ್ತು ಪುತ್ತೂರು ಹೇಗೂ ಇಂಪ್ರೂವ್ ಆಗಿದೆ. ಪುತ್ತೂರಿಗೆ ಹೋಗುವ ರೋಡು ಮತ್ತು ಮಂಗಳೂರಿಗೆ ಹೋಗುವ ರೋಡೆಲ್ಲ ಇಂಪ್ರೂವ್ ಆಗಿದೆ, ಹೈವೇ ಆಗಿದೆ. ಆಲ್ರೆಡಿ ಹೈವೇ ಆಗಿ ಬಿಟ್ಟಿದ್ದಾರೆ ಈಗ ಉಪ್ಪಿನಂಗಡಿ ರೋಡೆಲ್ಲ. ಅದಕ್ಕೋಸ್ಕರ ಇಲ್ಲಿಂದ ಉಪ್ಪಿನಂಗಡಿ ತನಕ ಈ ಥರ ರೋಡ್ ಆದರೆ ಮತ್ತು ಯಾರು ನಮ್ಮ ಊರನ್ನು ಬೈಲಿಕ್ಕೆ ಇಲ್ಲಲ್ಲ. ಎಲ್ಲರೂ ಹೇಳೋದು ಇಷ್ಟೇ, ಎಂಥದ್ದು ಗೊತ್ತುಂಟ, ಆ ಉಪ್ಪಿನಂಗಡಿ ರೋಡಲ್ಲಿ ಹೋಗುವಾಗ ಕೈಕಾಲು ಸೊಂಟ ಮುರಿತದೆ ಅಂತ. ಅದೊಂದು ರೋಡ ಅಂತ ಕೇಳ್ತಾರೆ. ಆಗ ನಮಗೆ ನಾಚಿಕೆ ಆಗ್ತದೆ. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ತನಕ ಈ ಥರ ಹೈವೇ ಸಿಗ್ತದೆ. ಆದಮೇಲೆ ಮತ್ತೆ ಕಿತ್ತೋಗಿರೋ ರೋಡ್ ಸಿಗ್ತದೆ. ಇಲ್ಲಿಗೆ ಹೈವೇ ಮುಗಿಯಿತು, ಇಲ್ಲಿಂದ ಮತ್ತೆ ಕಿತ್ತೋಗಿರೋ ರೋಡು ಸ್ಟಾರ್ಟ್ ಆಯಿತು. ಅಷ್ಟೇನು ಕಿತ್ತೋಗಲಿಲ್ಲ, ಆದರೂ ಕೂಡ ನೋಡಿ ಯಾವ ಥರ ಕುಣಿತದೆ ಅಂತ ಗಾಡಿ. ಆದರೂ ಕೂಡ ಇಲ್ಲಿ ಕೂಡ ಅದೇ ಥರ ಸೇಮ್ ಹೈವೇ ಮಾಡಿ ಹಾಕಿದರೆ ಭಾರಿ ಚೆಂದ ಇರ್ತಿತ್ತಂತ. ಅಷ್ಟೇ ನಮ್ಮ ಆಶಯ. ನಮ್ಮ ಉಪ್ಪಿನಂಗಡಿ ಟು ಗುರುವಾಯನಕೆರೆ ರೋಡ್ ಆದಷ್ಟು ಬೇಗ ಆಗಲಿ. ನಮ್ಮ ಯಾರಪ್ಪ MLA ಪೂಂಜನವರು ಮನಸ್ಸು ಮಾಡಿ ಮಾರೆ, ನಮಗೆ ಆಗ್ತಾಯಿಲ್ಲ ಈ ರೋಡಲ್ಲಿ ಹೋಗಲಿಕ್ಕೆ. ಇದು ತೊಂದರೆ ಇಲ್ಲ, ಈಗ ತೊಂದರೆ ಇಲ್ಲ. ಆದರೂ ಕೂಡ ಹೇಳೋದು ಒಂದು ಚಂದ ಮಾಡಿ ಹಾಕಿ. ನಮ್ಮ ಊರನ್ನು ಹೇಳುವಾಗ ಸ್ವಲ್ಪ, ನೀವು ನಮ್ಮ MLA ಅಲ್ಲ, ನಿಮಗೆ ನಾವು ಓಟ ಹಾಕಿ ಗೆಲ್ಲಿಸಲಿಲ್ವಾ? ಎಂಥದಕ್ಕೆ ಗೆಲ್ಲಿಸಿದ್ದು? ನೀವು ಮಾಡ್ತಾ ಇದ್ದೀರಿ. ಉಜಿರೆ ಮತ್ತು ಬೆಳ್ತಂಗಡಿಯಲ್ಲೆಲ್ಲ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಉಂಟು. ಅದರ ಒಟ್ಟಿಗೆ ಇದೊಂದು ದಾರಿ ನೋಡಿ, ಈಗ ಎಲ್ಲರಿಗೆ ಕಣ್ಣು ಕುಗ್ತಾ ಇರೋದು ಇದೇ ಒಂದು ದಾರಿ. ಪ್ಯಾಚ್ ವರ್ಕ್ ಮಾಡಿ ಹಾಕಿದ್ದೀರಾ, ಆದರೆ ಕೂಡ ಈ ಪ್ಯಾಚ್ ವರ್ಕ್ ಸಾಲೋದಿಲ್ಲ. ಈಗ ಒಂದು ಮಳೆ ಬಂದರೆ ಮತ್ತೆ ಇದೆಲ್ಲ ಹೋಗ್ತದೆ, ಪ್ಯಾಚ್ ವರ್ಕ್ ಎಲ್ಲ ಹೋಗಿ ಮತ್ತೆ ಶುರು ಆಗ್ತದೆ. ಈ ಥರ ರೋಡ್ ಆದರೆ ಪರವಾಗಿಲ್ಲ. ಅಲ್ಲಿ ನಮ್ಮ ಕಲ್ಲೇರಿಯಿಂದ ಉಪ್ಪಿನಂಗಡಿ ತನಕ ಯಾವ ಥರ ಉಂಟಂತ ಹೇಳಿದರೆ, ಯಪ್ಪ, ಪ್ಯಾಚ್ ವರ್ಕ್ ಮಾಡ್ತೀರಾ, ಯಾವ ಥರ ಮಾಡ್ತಾರೆ ಅಂತ ನೋಡಿ. ಇದಕ್ಕೆ ಪ್ಯಾಚ್ ವರ್ಕ್ ಅಂತ ಹೇಳ್ತಾರ? ಪ್ಯಾಚ್ ವರ್ಕ್ ಅಂತ ಹೇಳಿದರೆ ಲೆವೆಲ್ ಮಾಡಿ ಹಾಕಬೇಕು. ಇದು ಅರ್ಧ ರೋಡಿಗಿಂತ ಒಂದು ಅರ್ಧ ಇಂಚು ಮೇಲೆ ಹಾಕಿ ಯಾವ ಥರ ಗಾಡಿ ಕುಣಿತದೆ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ, ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅದು ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಸರ್ವಿಸಿಗೆ ಗೊತ್ತಾಗ್ತದೆ. ಇನ್ನು ನಮ್ಮ ಸ್ಕೂಟಿಯಲ್ಲೆಲ್ಲ ನಾವು ಹೋಗೋದ್ರಿಂದ ನಮಗೆ ಯಾವ ಥರ ಆ್ಯಕ್ಷನ್ ಆಗ್ತದೆ ಅಂತ ಹೇಳಿದೆ ಗಾಡಿ ನೋಡಿ. ಇಲ್ಲಿ ಬ್ರೇಕ್ ಹೊಡ್ಕೊಂಡು ಕಾಣ್ತಾ ಉಂಟಲ್ಲ ನಿಮಗೆ, ಬ್ರೇಕ್ ಹೊಡ್ಕೊಂಡೇ ಹೋಗಬೇಕು. ಯಾವ ಥರ ಪ್ಯಾಚ್ ವರ್ಕ್ ಮಾಡಿದರೂ ಕೂಡ ಬ್ರೇಕ್ ಹೊಡ್ಕೊಂಡೇ ಹೋಗಬೇಕು. ಮೈ ನೋವು, ಈ ರೋಡಿನಷ್ಟು ಮೈ ನೋವು ಯಾವ ರೋಡಲ್ಲಿ ಸಹ ಇಲ್ಲ.
ಕಲ್ಲೇರಿ ಜಂಕ್ಷನ್ ಹತ್ರ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ನಮಗೆ ಸ್ವಲ್ಪ ಇಲ್ಲಿಂದ ಐಟಮ್ ಎಲ್ಲ ತಗೊಂಡು ಮನೆಗೆ ಹೋಗಬೇಕು. ಬನ್ನಿ, ಇಲ್ಲಿ ಗಾಡಿ ಸೈಡಿಗೆ ಹಾಕಿ ಸ್ವಲ್ಪ ಐಟಮ್ ಎಲ್ಲ ತಗೊಂಡು ಇಲ್ಲಿಂದ ಸೀದಾ ಮನೆ ಕಡೆ ಹೋಗಿ ಮನೆಯಲ್ಲಿ ಗಾಡಿ ಪಾರ್ಕ್ ಮಾಡುವ. ಇದೇ ಅಂಗಡಿಯಿಂದ ಐಟಮ್ ತಗೊಳ್ಳಿಕ್ಕೆ ಇರೋದು. ಬನ್ನಿ, ಇಲ್ಲಿ ಗಾಡಿ ಸೈಡ್ ಹಾಕುವ. ಎಲ್ಲಿಯಾದರೂ ಇಲ್ಲೇ ಹಾಕುವ ಬಿಡಿ, ಸೈಡ್ ಉಂಟು, ತೊಂದರೆ ಇಲ್ಲ. ಬನ್ನಿ, ಫಸ್ಟಿಗೆ ಹ್ಯಾಂಡ್ ಬ್ರೇಕ್ ಮೈನು, ಗಾಡಿ ಬಂದ್ ಮಾಡಿ ಬನ್ನಿ ಐಟಮ್ ತಗೊಂಡು ಬರುವ. ನಮ್ಮ ಊರು ಯಾವ ಥರ ಕಾಣ್ತಾ ಉಂಟು ನೋಡಿ. ನಾನು ಎತ್ತರದಲ್ಲಿದ್ದೇನೆ, ಪಂಚಾಯತ್ ರೋಡಲ್ಲಿ. ಯಾವ ಥರ ಕಾಣ್ತಾ ಉಂಟು ಮೇಲೆಯಿಂದ. ನಮ್ಮ ಪೇಟೆ ದೊಡ್ಡದುಂಟು, ಆದರೆ ನಮಗೆ ಯಾಕೋ ಚಿಕ್ಕ ಚಿಕ್ಕ ಅಂತ ಕಾಣ್ತದೆ. ಫೈನಲಿ ಮನೆಗೆಲ್ಲ ಐಟಮ್ ತಗೊಂಡಾಯಿತು. ಸ್ವಲ್ಪ ಟೊಮೆಟೊ ಬೇಕಿತ್ತು, ಸ್ವಲ್ಪ ಮೊಟ್ಟೆ ಬೇಕಿತ್ತು, ಸ್ವಲ್ಪ ಜಿಲೇಬಿ ತಗೊಂಡೆ. ಮತ್ತು ನನ್ನ ಮಗಳಿಗೆ ಸ್ವಲ್ಪ ಇದು ಬೇಕಿತ್ತು ಅಂತ, ಫುಡ್ ಇರಲಿಲ್ಲ ಅವಳಿಗೆ, ಅದಕ್ಕೋಸ್ಕರ ಮಗಳಿಗೆ ಫುಡ್ ತಗೊಂಡು ಈಗ ಇಲ್ಲಿಂದ ಹೊರಡೋದು. ಬನ್ನಿ, ಇಲ್ಲಿಂದ ಹೊರಡುವ. ಆದರೂ ಕೂಡ ನಮ್ಮ ಪೇಟೆ ಒಮ್ಮೆ ವಿಸಿಟ್ ಮಾಡಿ ನೋಡಿ ಯಾವ ಥರ ಉಂಟಂತ. ನಮಗೆ ಮಾತ್ರ ಚಿಕ್ಕ ಕಾಣ್ತದೆ ಅಷ್ಟೇ. ಬನ್ನಿ, ಇಲ್ಲಿಂದ ಸೀದಾ ಹೊರಡುವ ಮನೆ ಕಡೆಗೆ. ಫೈನಲಿ ನಮ್ಮ ಗಾಡಿಯನ್ನು ನಮ್ಮ ಮನೆ ಹತ್ರ ತಂದಾಕಿ ಆಯಿತು. ಇಲ್ಲೇ ಪಾರ್ಕ್ ಮಾಡಿದ್ದೇನೆ. ಈಗ ಇಲ್ಲೇನು ತೊಂದರೆ ಇಲ್ಲ. ಈಗ ನಮ್ಮ ಪಯಣವನ್ನು ನಾಳೆ ಬೆಳಿಗ್ಗೆಯಿಂದ ಶುರು ಮಾಡುವ ಶೋರೂಮ್ ಕಡೆಗೆ. ಮತ್ತೆ ನಿಮಗೆ ನಾಳೆ ಸಿಗ್ತೇನೆ ಬೆಳಿಗ್ಗೆ. ದಿ ನೆಕ್ಸ್ಟ್ ಡೇ. ಎಲ್ರಿಗೂ ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ಗಂಟೆ ಕರೆಕ್ಟಾಗಿ 8:20 ಆಗ್ತಾ ಬಂತು. ನನಗೆ ನಿದ್ದೆನೇ ಬಿಡಲಿಲ್ಲ. ಇನ್ನೂ ಕೂಡ ನಿದ್ದೆಯಲ್ಲೇ ಇದ್ದೇನೆ. ಒಮ್ಮೊಮ್ಮೆ ಯಾವ ಥರ ಆಗ್ತದೆ ಅಂತ ಹೇಳಿದರೆ, ನಮ್ಮದು ಈಗ ಲೈನಿಗೆಲ್ಲ ಹೋಗಿ ಸ್ವಲ್ಪ ಜಾಸ್ತಿ ಕೆಲಸ ಎಲ್ಲ ಇದ್ದರೆ ಬೆಳಿಗ್ಗೆ ಎದ್ದೇಳಲಿಕ್ಕೆ ಸಾಗೋದಿಲ್ಲ. 8:15ಗೆ ರೀಚ್ ಮಾಡಲಿಕ್ಕೆ ಹೇಳಿದರು. ನಮ್ಮ ಗಾಡಿಯನ್ನು ಇಲ್ಲೇ ಇಟ್ಟಿದ್ವಿ. ಈಗ ಎದ್ದು ಸ್ನಾನ ಎಲ್ಲ ಮಾಡಿ ತಿಂಡಿ ಸಮೇತ ತಿನ್ನಲಿಲ್ಲ. ಯಾಕಂತೇಳಿದ್ರೆ 8:15ಗೆ ರೀಚ್ ಆಗಬೇಕು. ಗಂಟೆ ಈಗಾಗಲೇ 8:15 ಆಗೋಯಿತು. ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿಂದ ಸೀದಾ ಹೊರಡುವ. ಆದಷ್ಟು ಬೇಗ ಬೇಗ ರೀಚ್ ಮಾಡುವ, ಮತ್ತು ತೊಂದರೆ ಆಗೋದು ಬೇಡ. ಅವರು ಫಸ್ಟಿಗೆ ಹೇಳಿದ್ದಾರೆ 8:15ಗೆ ಬಂದರೆ ಬೇಗ ಮಾಡಿಕೊಡ್ತೇನೆ ಅಂತ. ಸರಿ, ಬನ್ನಿ. ಇಲ್ಲಿಂದ ಸೀದಾ ರಿವರ್ಸ್ ತಗೊಂಡು ಮೈನ್ ಹೈವೇಗೆ ರೀಚ್ ಆಗಿ ಸೀದಾ ಪುತ್ತೂರು ಕಡೆ ಹೋಗುವ. ನಮ್ಮ ಊರು ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಹತ್ರ ಕರಾಯ ರೀಚ್ ಆಗ್ತಾ ಬಂದೆ. ಪ್ಯಾಚ್ ವರ್ಕ್ ಎಲ್ಲ ಹಾಕಿದ್ದಾರೆ. ಬಟ್ ವಿಷಯ ಏನಂತ ಹೇಳಿದರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವ ಥರ ವೈಬ್ರೇಷನ್ ಆಗ್ತದೆ ಅಂತ ಹೇಳಿದ್ರೆ ಗಾಡಿ. ನಿಮಗೆ ಈಗ ನೋಡುವವರಿಗೆ ಅನಿಸ್ಬೋದು ಇಷ್ಟು ಒಳ್ಳೆ ರೋಡ್ ಮಾರ ಅಂತ. ಪ್ಯಾಚ್ ವರ್ಕ್ ಹಾಕಿದ್ದು ನೋಡುವಾಗ ಆಗಿನ ಕಾಣ್ತದೆ ಒಳ್ಳೆ ಆಗಿದೆ ರೋಡ್ ಅಂತ. ಬಟ್ ಅದರಲ್ಲಿ ಹೋಗುವಾಗ ಗೊತ್ತಾಗ್ತದೆ ಯಾವ ಥರ ಅಂತ ಹೇಳಿದರೆ, ನಮ್ಮ ಗಾಡಿ ಯಾವ ಥರ ಎದ್ದು ಮಾಡಾಗ್ತದೆ ಅಂತ ಹೇಳಿದರೆ, ನಮ್ಮ ಸ್ಪ್ರಿಂಗ್ ಪ್ಲೇಟಲ್ಲಿ ಎಂಥದಕ್ಕೆ ಆಗ್ಬೋದು. ಖಾಲಿ ನೋಡಿ, ಇದು ಇಲ್ಲಿ ಸ್ವಲ್ಪ ಸರಿ ಉಂಟು, ಮತ್ತು ಎದುರುಗಡೆ ಮತ್ತೆ ಶುರು ಆಗ್ತದೆ ಇದೇ ರೀತಿ ರೋಡು. ನೋಡಿ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ ರೋಡು. ಆಗ ವಿಡಿಯೋ ಮಾಡುವಾಗ ಕಾಣಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ತೆಗಿತಾ ಇರೋದು. ನೋಡಿ, ಇದು ಪ್ಯಾಚ್ ವರ್ಕ್ ಅಂತೆ. ಎಂಥ ಪ್ಯಾಚ್ ವರ್ಕ್ ಅಂತ ಗೊತ್ತಾಗೋದಿಲ್ಲ. ಇಡೀ ಬಾಡಿ ಎಲ್ಲ ಶೇಕ್ ಆಗಿ ಹೋಗ್ತದೆ. ಬೆಳಿಗ್ಗೆ ಬಂದರೆ ಯಾರಾದರೂ ಸೊಂಟ ನೋವಿನವ ಯಾರಾದರೂ ಬಂದರೆ ಗ್ಯಾರಂಟಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸುವ ಕಾರ್ಯಕ್ರಮ ಇರ್ತದೆ. ಯಾಕಂತೇಳಿದರೆ ಆ ಥರ ಉಂಟು ರೋಡು. ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಪ್ಯಾಚ್ ವರ್ಕ್ ಹೇಗೆ ಆಗಿದೆ ಅಂತ ಹೇಳಿದರೆ, ಈ ವಯಸ್ಸಾದವರಿಗೆ ಮೇಕಪ್ ಮಾಡಿದಾಗೆ ಆಗಿದೆ, ಆ ಥರನೇ ಆಗಿದೆ. ಯಾತಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೋಡಿ, ಈ ರೋಡಲ್ಲಿ ಟೈಮ್ ಪಿಕಪ್ ಮಾಡಲಿಕ್ಕೆ ಸಾಗೋದಿಲ್ಲ. ಅದು ಅಲ್ಲದೆ ನೋಡಿ, ನಮ್ಮ ಡ್ಯಾಶ್ ಬೋರ್ಡ್ ಎಲ್ಲ ಲೂಸ್ ಆಗಿ ಹೋಗಿದೆ. ಉಪ್ಪಿನಂಗಡಿ ಪಾಸ್ ಮಾಡಿಕೊಂಡು ಮಂಗಳೂರು ಹೈವೇಯಲ್ಲಿ ಹೋಗ್ತಾ ಇದ್ದೇನೆ. ಈಗ ಇಲ್ಲಿಂದ ಮತ್ತೆ ಲೆಫ್ಟ್ ತಗೊಳ್ಬೇಕು. ಸೀದಾ ಹೋದರೆ ಮಂಗಳೂರಿಗೆ ಸೇರ್ತದೆ. ನಾವಿಲ್ಲಿಂದ ಲೆಫ್ಟ್ ತಗೊಂಡು ಪುತ್ತೂರು ಕಡೆಗೆ ಹೋಗುವ. ಇಲ್ಲಿಂದ ಮತ್ತೆ ಲೆಫ್ಟ್ ತಗೊಂಡು ಸೀದಾ ಈ ಕಡೆ ನಮ್ಮ ಪಯಣ. ಫೈನಲಿ ಉಪ್ಪಿನಂಗಡಿ ಟು ಪುತ್ತೂರು ಹೈವೇಯಲ್ಲಿ ಹೋಗ್ತಾ ಇದ್ದೇನೆ. ಗಂಟೆ ಕರೆಕ್ಟಾಗಿ 8:40 ಆಗ್ತಾ ಬಂತು. ನಾವು ಗೊತ್ತುಂಟಲ್ಲ ನಿಮಗೆ, ಸ್ವಲ್ಪ ಲೇಟ್ ಲತೀಫ, ಅದಕ್ಕೋಸ್ಕರ ಲೇಟಾಗಿ ಹೊರಟದ್ದು. ನಿನ್ನ ಜನ್ಮಕ್ಕೆ ಉಗಿಬೇಕು, ನನ್ನ ಜನ್ಮಕ್ಕೆ ಉಗಿಬೇಕು. ಯಾತಕ್ಕೋಸ್ಕರ ಅಂತ ಹೇಳಿದರೆ, ಒಂದು ಟೈಮ್ ಸೆನ್ಸ್ ಇಲ್ಲ. ನನಗೇನು ಹೇಳ್ತಾ ಇರೋದು ನಾನು, ನನಗೊಂದು ಟೈಮ್ ಸೆನ್ಸ್ ಇಲ್ಲ. ಯಾವತ್ತು ನೋಡಿದರೂ ಒಂದಲ್ಲ ಒಂದು. ಎಂಥದ್ದು ಇವತ್ತು ನಿದ್ದೆ ಆಯಿತು. ನಿದ್ದೆ ಮಾಡಿದವನಿಗೆ ಮತ್ತೆ ಗೊತ್ತೇ ಆಗಲಿಲ್ಲ ಎಷ್ಟು ಗಂಟೆ ಆಗಿದೆ ಅಂತ. ಅಮ್ಮ ಸಹ ಕರೀಲಿಕ್ಕೆ ಹೋಗಲಿಲ್ಲ. ಯಾತಕ್ಕೋಸ್ಕರ ಅಂತ ಹೇಳಿದರೆ, ಅವರಿಗೆ ನನ್ನ ಮೇಲೆ ಸ್ವಲ್ಪ ದಯಾದಾಕ್ಷಿಣ್ಯ ಜಾಸ್ತಿ. ಮಗ ಸುಸ್ತಾಗಿ ಬಂದು ಮಲಗಿರ್ತಾನೆ, ಬೇಡ ಅವನು ಎದ್ದಾಗ ಹೋಗಲಿ ಅಂತ ಅವರು ಕಾಯ್ತಾ ಇರ್ತಾರೆ. ಒಂದೊಂದು ದಿನ ಒಂದೊಂದು ಕ್ಲೈಮೇಟ್ ಮಾರೆ. ಒಮ್ಮೊಮ್ಮೆ ಬಿಸಿಲಿರ್ತದೆ. ಬಿಸಿಲಿದ್ರೆ ಕೂಡ ಇಲ್ಲಿ ತನಕ ಹೇಗಿತ್ತು ಅಂತ ಹೇಳಿದರೆ, ಬಿಸಿಲು ಕೂಡ ಇರ್ತಿತ್ತು, ಬೆಳಿಗ್ಗೆ ಚಳಿ ಆಗ್ತಾ ಇತ್ತು ಹೋಗುವಾಗ. ಇವತ್ತು ಬಿಸಿಲುಂಟು, ಚಳಿ ಇಲ್ಲ. ಈ ಥರ ಆದರೆ ಮನುಷ್ಯನ ಆರೋಗ್ಯಕ್ಕೆ ಇದೇ ದೊಡ್ಡ ಸವಾಲು.
ಒಂದೊಂದು ದಿನ ಒಂದೊಂದು ಥರ ಪರಿಸರ ಇದ್ದರೆ ತಲೆನೋವು, ಜ್ವರ, ಅದು ಇದೆಲ್ಲ ಬರಲಿಕ್ಕೆ ಕಾರಣ ಇದೆ. ಪ್ರಕೃತಿ ವಿಕೋಪ ಅಂತ ಹೇಳಬೇಕು. ಎಲ್ಲ ಇದ್ದ ಮರಗಳನ್ನೆಲ್ಲ ಕಡ್ದಾಕ್ತಾರೆ. ಇಲ್ಲಿ ಅದು ನಮ್ಮ ಮಂಗಳೂರಿನಲ್ಲಿ ಆದರೆ ಸ್ವಲ್ಪ ಆದರೂ ಮರಗಳು ಉಳಿದಿದೆ. ತೋಟ ಎಲ್ಲ ಜಾಸ್ತಿ ಮಾಡೋದ್ರಿಂದ ನಾವು ಎಷ್ಟೋ ಭಾಗ್ಯವಂತರು. ಇನ್ನು ಈ ಬೆಂಗಳೂರು ಕಡೆಗೆಲ್ಲ ಹೋದರೆ ಬೆಂಗಳೂರು ಕಡೆಯಲ್ಲಿ ಮರಗಳು ಕಮ್ಮಿ. ನಮ್ಮ ಊರಿಗೆ ನೋಡಿದರೆ ಆ ಡೆಲ್ಲಿಯಲ್ಲೆಲ್ಲ ಈಗ ಎಂಥದ್ದು ಗಾಳಿ ಇಲ್ಲದಾಗೆ ಜನರು ಒದ್ದಾಡ್ತಾ ಇದ್ದಾರೆ. ಹಣ ಕೊಟ್ಟು ಆಕ್ಸಿಜನ್ ತಗೊಳ್ಳುವಂತೆ ಎಂತೆಲ್ಲ ಅವಸ್ಥೆ ಬಂತು ಪರಿಸ್ಥಿತಿ. ಅದು ಮನುಷ್ಯ ಮುಂಚೆನೇ ಆಲೋಚನೆ ಮಾಡಬೇಕು. ಒಂದು ಮರದ ವ್ಯಾಲ್ಯೂ ಎಷ್ಟಿರ್ತದೆ ಅಂತ ಹೇಳಿದರೆ, ಒಂದು ಮರಕ್ಕೆ 100 ಜನರನ್ನು ಬದುಕಿಸುವ ಶಕ್ತಿ ಇರ್ತದೆ. ನಾವು ಅಂತಹ ಮರಗಳನ್ನೇ ಕಡ್ದಾಕಿ ನಾವೇ ನರಕ ಬರುವ ಹಾಗೆ ಮಾಡೋದು. ಯಾರೂ ಸಹ ಮರಗಳನ್ನು ಕಡಿಬೇಡಿ ದಯವಿಟ್ಟು. ಉಸಿರಾಡಲಿಕ್ಕೆ ತೊಂದರೆ ಆದರೆ ಮರಗಳನ್ನು ಕಡಿದ್ರೆ, ನಿಮಗೆ ಮರಗಳು ಕಡಿದ್ರೆ ಎಂತ ಸಿಗ್ತದೆ? ಒಂದು ಸೈಟ್ ಸಿಗ್ಬೋದಂತ ಅಷ್ಟೇ. ಎಷ್ಟು ದಿನಕ್ಕೋಸ್ಕರ? ಮರಗಳಿಲ್ಲದೆ ನಿಮಗೆ ಬದುಕಲಿಕ್ಕೆ ಸಾಧ್ಯವಾ? ಬದುಕಲಿಲ್ಲದಿದ್ದರೆ ನಿಮಗೆ ನಿಮ್ಮ ಆಸ್ತಿ ಅಂತಸ್ತನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟಾ? ಇಲ್ಲಲ್ಲ. ಅದಕ್ಕೋಸ್ಕರ ಮನುಷ್ಯ ಬದುಕಬೇಕು, ಅದರೊಟ್ಟಿಗೆ ಸಂಪತ್ತು ಸಹ ಮಾಡಬೇಕು. ಆ ಥರ ಬದುಕಿ. ಅತಿ ಆಸೆ ಯಾರಿಗೂ ಇರಬಾರ್ದು, ಅಷ್ಟೇ ಹೇಳೋದು ನಾನು. ಕೆಮ್ಮಾಯಿ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಇನ್ನು ಇಲ್ಲಿಂದ ಬುಳ್ವಾರಿಗೆ ಒಂದು 2-3 ಕಿಲೋಮೀಟರ್ ಇಷ್ಟ ಇರ್ಬೋದು. ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಮ್ಮ ವೈಪರ್ ಇದ್ದು ಕುಟ್ಟಿ ನೋಡಿ, ಓವಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಓವಲ್ಲಿ ಉಂಟು, ಅದು ಇಲ್ಲಿತ್ತು. ನಮ್ಮ ಸ್ಟೇರಿಂಗ್ ಇದ್ದು ಲೆಫ್ಟ್ ಸೈಡಲ್ಲಿ ಇರ್ತದೆ, ಇಲ್ಲಿರ್ತದೆ. ಅದನ್ನು ಕಟ್ ಆದದ್ದು ಎಂತಂತ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಅಲ್ಲ ಆದದ್ದು. ಅದು ಇನ್ನೊಬ್ಬರು ಡ್ರೈವರ್ ತಗೊಂಡು ಹೋಗುವಾಗ ಸಡನ್ನಾಗಿ ಬಿತ್ತಂತೆ. ಅದು ಎಂಥದಕ್ಕೋಸ್ಕರ ಅಂತ ಗೊತ್ತಿಲ್ಲ. ಈಗ ಇಲ್ಲಿಂದ ಸೀದಾ ಹೋಗುವ. ಇದು APMC ರೋಡ್ಗೆ ಸೇರ್ತದೆ. ನಾವು ಸೀದಾ ಬುಳ್ವಾರ್ ಕಡೆ ಹೋಗ್ಲಿಕ್ಕೆ ಇರೋದ್ರಿಂದ ಸೀದಾ ಒಂದೇ ರೋಡು. ಇದು ಈಗ ಎಕ್ಸಾಕ್ಟಾಗಿ ಪಡೀಲ್ ಹತ್ರ ಇದ್ದೇನೆ ನೋಡಿ. ಇಲ್ಲಿತ್ತು, ಅದು ಕಟ್ಟಾಗಿ ಬಿದ್ದಿದೆ. ಅಲ್ಲಿ ಗ್ಯಾಪ್ ಹೋಲ್ ಕಾಣಿಸ್ತಾ ಇರ್ಬೋದು ನಿಮಗೆ. ಬನ್ನಿ, ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಇರ್ಬೋದು. ಸೀದಾ ನಮ್ಮ ಟಾಟಾ ಅರವಿಂದ್ ಮೋಟಾರ್ಸ್ ಕಡೆಗೆ ಹೋಗಿ ಎಲ್ಲ ಕಂಪ್ಲೇಂಟ್ಗಳನ್ನೆಲ್ಲ ಹೇಳಿ ನಮ್ಮ ಐರಾವತನನ್ನು ಆದಷ್ಟು ಬೇಗ ರೆಡಿ ಮಾಡಿಸುವ. ಬುಳ್ವಾರು ಸಿಟಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಇತ್ತು ಮಾರ. ಈ ಕನ್ಸ್ಟ್ರಕ್ಷನ್ಗೋಸ್ಕರ ದೇವಸ್ಥಾನವನ್ನೇ ಕೆಡವಿ ಹಾಕಿದ್ದಾರೆ. ಬನ್ನಿ, ಇಲ್ಲಿಂದ ಹೋಗುವ. ಅದು ಹೇಗೆ ಧೈರ್ಯ ಬರ್ತದ ಎಂತಂತ ನನಗೆ ಸಹ ಗೊತ್ತಿಲ್ಲ. ನಮಗೆ ಭಯ ಆಗ್ತದೆ ಮಾರ ಹಾಗೆಲ್ಲ ಎಂಥದ. ಬನ್ನಿ, ಇಲ್ಲಿಂದ ಸೀದಾ ಲೆಫ್ಟ್ ತಗೊಂಡು ಹೋಗಬೇಕು. ರೈಟ್ ಹೋದರೆ ಮಂಗಳೂರು ರೋಡ್ ಸೇರ್ತದೆ. ಇಲ್ಲಿಂದ ಲೆಫ್ಟ್ ತಗೊಂಡು ಶೋರೂಮ್ ಕಡೆಗೆ ಹೋಗುವ. ಫೈನಲಿ ನಮ್ಮ ಟಾಟಾ ಅರವಿಂದ್ ಮೋಟಾರ್ಸ್ ಶೋರೂಮ್ಗೆ ಬಂದಾಯಿತು. ಇದು ಇಲ್ಲೇ ಇರೋದು, ರೈಟ್ ಸೈಡಲ್ಲಿ ಇರೋದು. ಈಗ ಇಲ್ಲಿಂದ ರೈಟ್ ತಗೊಂಡು ಸೀದಾ ಹೋಗಬೇಕು. ಇದೆ ನೋಡಿ ಶೋರೂಮ್. ಇಲ್ಲಿಂದ ರೈಟ್ ತಗೊಂಡು ಸೀದಾ ಶೋರೂಮ್ ಇದ್ದು ಗ್ಯಾರೇಜ್ ಎಲ್ಲ ಇರೋದು ಹಿಂದ್ಗಡೆ. ಬನ್ನಿ, ಇಲ್ಲಿಂದ ಸೀದಾ ರೈಟ್ ತಗೊಂಡು ಅದರ ಒಳಗಡೆ ಹೋಗಬೇಕು. ಒಂದು ಗಾಡಿ ನಿಲ್ಲಿಸಿದರೆ ಯಾವ ಥರ ಬ್ಲಾಕ್ ಆಗ್ತದೆ ನೋಡಿ 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 ನೋಡಿ. ಇದು ನಮ್ಮ ದೇಶದ ಪರಿಸ್ಥಿತಿ. ಹೊಡಿರಿ ಚಪ್ಪಾಲೆ. ಬನ್ನಿ, ಇದರ ಒಳಗಡೆ ಹೋಗಬೇಕು. ಇಲ್ಲೇ ಇರೋದು. ಅಲ್ಲಿ ವಾಚ್ಮ್ಯಾನ್ ಹತ್ರ ಕೇಳಿ ಎಂತಂತ ನೋಡುವ. ಟಾಟಾ ಶೋರೂಮ್ ಹತ್ರ ಬಂದೆ. ಇಲ್ಲಿ ಫುಲ್ಲು ರಶ್ ಆಗಿದೆ. ಬೈಪಾಸಲ್ಲಿ ಇಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಎಂತಂತ ಗೊತ್ತಿಲ್ಲ ನೋಡಿ. ಫುಲ್ಲು ರಶ್ ಆಗಿದೆ ಇಲ್ಲಿ. ನೋಡುವ, ಒಳಗಡೆ ಮಾತಾಡಿ ಎಂತಂತ ಕೇಳುವ ಅವ್ರ ಹತ್ರ. ಮತ್ತು ಇಲ್ಲಿಂದ ಸೀದಾ ನಾವು ನಮ್ಮ ಕಂಪನಿ ಕಡೆ ನಮ್ಮ ಪ್ರಯಾಣ ಶುರು ಮಾಡುವ. ಫೈನಲಿ ಜಾಗ ಎಲ್ಲ ಮಾಡಿ ಇಲ್ಲಿದ್ದ ಗಾಡಿನ ಅಲ್ಲೆಲ್ಲ ಹಾಕಿ ಎಂತೆಂತೆಲ್ಲ ಮಾಡಿ ನಮ್ಮ ಗಾಡಿನಲ್ಲಿ ನಿಲ್ಲಿಸಿದ್ದೇನೆ. ಅವರು ಸರ್ವಿಸ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಎಲ್ಲ ಕಂಪ್ಲೇಂಟ್ ಹೇಳಿ ಆಯಿತು. ಇಲ್ಲಿಂದ ನಾವು ಹೊರಡುವ ಸಮಯ. ಬನ್ನಿ, ಇಲ್ಲಿಂದ ಸೀದಾ ಬಸ್ ಹತ್ಕೊಂಡು ಸೀದಾ ಉಜಿರೆ ಕಡೆಗೆ ಹೋಗುವ. ನಾಳೆ ಗಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ನೋಡುವ. ಪುತ್ತೂರಿನಿಂದ ಬಿಟ್ಟವನು 2 ಬಸ್ಸನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಬೆಳ್ತಂಗಡಿಯಿಂದ ರಿಕ್ಷಾ ಮಾಡಿಕೊಂಡು ಬಂದು ಈಗ ನಮ್ಮ ಕಂಪನಿ ಹತ್ರ ರೀಚ್ ಆದೆ. ನಮ್ಮ ಕಂಪನಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ನಮ್ಮ ಗಾಡಿಯನ್ನು 1:50 ಸಂಜೆನೇ ತರ್ತೇನೆ ಶೋರೂಮಿಂದ ಹೋಗಿ. ಇಲ್ಲದಿದ್ದರೆ ನಾಳೆ ತರುವ ಪ್ಲ್ಯಾನ್ ಇರೋದು. ಎಂತ ಗೊತ್ತಿಲ್ಲ, ಎಂತ ಆಗ್ತದೆ ಅಂತ ನೋಡುವ. ಆ ಕಂಪ್ಲೇಂಟ್ ಎಂತೆಲ್ಲ ಪ್ರಾಬ್ಲಮ್ ಇತ್ತು ಎಲ್ಲ ಹೇಳಿ ಬಂದಿದ್ದೇನೆ. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸೋ ಸಮಯ ಕೂಡ ಆಯಿತು. ನಮ್ಮ ವಿಡಿಯೋಗಳನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಾ ಇದ್ದೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.